ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ದೈವೀ ಸಂಪತ್ತು ಅಂದರೆ ದೇವತೆಗಳಲ್ಲಿ ಇರುವಂತಹ ಸದ್ಗುಣಗಳು ಅದೇ ಅವರ ಸಂಪತ್ತು, ಅಥವಾ ಆ ದೇವತೆಗಳ ಗುಣವನ್ನು ಹೊತ್ತು ಯಾರಿಲ್ಲಿ ಹುಟ್ಟಿ ಬಂದಿರ್ತಾರೆ ಅವರಲ್ಲಿ ಕಾಣುವಂತಹ ದೊಡ್ಡ ಗುಣಗಳು ಸದ್ಗುಣಗಳು ಅದೇ ಸಂಪತ್ತು, ಅದನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಕೃಷ್ಣ ತಿಳಿಸ್ತಾನೆ, ತೇಜ ಕ್ಷಮಾ ಧೃತಿ ಶೌಚ ಮದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಮಭಿಜಾತಸ್ಯ ಭಾರತ. ಭಾರತ ಅಂತ ಅರ್ಜುನನ ಕೃಷ್ಣ ಕರಿತಾ ಇದ್ದಾನೆ. ಭಾರತನೇ ಅಂತ ಹೇಳುವ ಮೂಲಕ ನೀನು ಭರತ ವಂಶದಲ್ಲಿ ಬಂದವ ಅಂತ ಹೇಳಿದರೆ ಬಹಳ ಒಳ್ಳೆಯ ವಂಶದಲ್ಲಿ ಬಂದವ, ಅದರಿಂದಾಗಿ ನೀನು ದೈವೀ ಸಂಪತ್ತನ್ನು ಹೊತ್ತೇ ಬಂದವ ಅನ್ನುವ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಯಾವುದು ದೈವೀ ಸಂಪತ್ತುಗಳು ಈಗಾಗಲೇ ಅನೇಕ ತಿಳಿಸಿದ, ಈಗ ಮತ್ತೆ ತಿಳಿಸ್ತಾ ಇದ್ದಾನೆ. ತೇಜಸ್ಸು ಎನ್ನುವಂಥದ್ದು ಒಂದು ದೈವೀ ಸಂಪತ್ತು, ಅಂದರೆ ದೇವತೆಗಳಲ್ಲಿ ಎದ್ದು ಕಾಣುವಂತಹ ಒಂದು ಗುಣ ತೇಜಸ್ಸು ಮುಖದಲ್ಲಿ ಹೊರಹೊಮ್ಮುವಂಥದ್ದು, ವಿಶೇಷವಾಗಿ ಕಣ್ಣಿನಿಂದ. ದೇವತೆಗಳಲ್ಲಿ ಯಾವತ್ತೂ ಇದು ಹೊರಹೊಮ್ಮತಾ ಇರ್ತದಂತೆ. ಇದು ಏನು ಮಾಡ್ತದೆ ಅಂತ ಹೇಳಿದರೆ ಇನ್ನೊಬ್ಬರನ್ನು ಬಗ್ಗುವಂತೆ ಮಾಡ್ತದೆ. ಅಂತ ಹೇಳಿದರೆ ನಾನು ಯಾವತ್ತೂ ಇನ್ನೊಬ್ಬರಿಗೆ ಮಣಿಯದಿರುವಂತೆ ಮಾಡುವಂಥದ್ದು, ಇನ್ನೊಬ್ಬರನ್ನು ಬಗ್ಗಿಸುವಂಥದ್ದು, ಇದು ತೇಜಸ್ಸು ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಅರ್ಥದಲ್ಲಿ ತೇಜಸ್ಸು ಅಂತ ನಾವು ಕರೆಯುವುದಾಗಿದ್ದರೆ ಒಬ್ಬ ವ್ಯಕ್ತಿ ದೇವರ ಆರಾಧನೆಯನ್ನು ಮಾಡ್ತಾನೆ. ಆ ದೇವರ ಆರಾಧನೆಯನ್ನು ಮಾಡಿ ಆ ಆರಾಧನೆಯಿಂದ ಅವನು ಪಡೆಯುವಂತಹ ಒಂದು ಸಿದ್ಧಿ, ಅದನ್ನು ತೇಜಸ್ಸು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ ಅದು ಅವನ ಮುಖದಲ್ಲಿ ಹೊರಹೊಮ್ಮತಾ ಇರ್ತದೆ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಏನು ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾನೆ, ಅವನು ಮಾಡ್ತಾ ಇರುವಂತಹ ದೇವರ ಆರಾಧನೆ ಸರಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಖಂಡಿತವಾಗಿಯೂ ನಾವು ಗಮನಿಸ್ಬೋದು ಅವನ ಮುಖದ ಮೂಲಕ. ಯಾಕೆ ಅಂತ ಹೇಳಿದರೆ ಅವನ ಆರಾಧನೆ ಸರಿ ಇದೆ ಅಂತ ಹೇಳಿದರೆ, ಅವನು ಮಾಡ್ತಾ ಇರುವಂತಹ ದೇವರ ಆರಾಧನೆ, ಅವನು ಹೋಗ್ತಾ ಇರುವಂತಹ ಮಾರ್ಗ ಸನ್ಮಾರ್ಗ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅವನ ಮುಖದಲ್ಲಿ ಒಂದು ತೇಜಸ್ಸು ಕಾಣಿಸ್ತಾ ಇರ್ತದೆ. ಈ ತೇಜಸ್ಸು ಅಂತ ಹೇಳಿದರೆ ಸೌಂದರ್ಯ ಅಲ್ಲ, ಯಾಕಂದರೆ ಸೌಂದರ್ಯ ಬೇರೆ. ಸೌಂದರ್ಯ ಅನ್ನುವಂಥದ್ದು ಯಾರಲ್ಲೂ ಇರಬಹುದು, ಯಾಕಂದರೆ ಸೌಂದರ್ಯ ಅನ್ನುವುದು ತಾತ್ಕಾಲಿಕ, ಒಂದು ಕಾಲದಲ್ಲಿ ಬರ್ತದೆ, ಒಂದು ಕಾಲಲ್ಲಿ ಹೊರಟೋಗುತ್ತದು. ಅಂದರೆ ಯೌವನದಲ್ಲಿ ಒಂದು ಸೌಂದರ್ಯ ಬಂತು, ವೃದ್ಧಾಪ್ಯದಲ್ಲಿ ಹೊರಟೋಯ್ತು. ಆದರೆ ತೇಜಸ್ಸು ಹಾಗಲ್ಲ. ತೇಜಸ್ಸು ನಮ್ಮ ಸಾಧನೆಗೆ ಅನುಗುಣವಾಗಿ, ನಮ್ಮ ತಪಸ್ಸಿಗೆ ಅನುಗುಣವಾಗಿ ಮುಖದಿಂದ ಹೊರಹೊಮ್ಮುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಅದು. ಇದನ್ನು ತೇಜಸ್ಸು ಅಂತ ಕರೀತಾರೆ. ಇದು ದೈವೀ ಸಂಪತ್ತನ್ನು ಹೊತ್ತು ಬಂದವರಲ್ಲಿ ಯಾವತ್ತೂ ಕಾಣ್ತಾ ಇರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾನೆ. ಅಥವಾ ಇನ್ನೊಂದು ತೇಜಸ್ಸು ಅಂತ ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂತ ಹೇಳಿದರೆ, ಭಗವಂತನ ಕಡೆಗೆ ಮನಸ್ಸು ಓಡ್ತಾ ಇರ್ತದೆ, ಅಂದರೆ ಉಳಿದದ್ದನ್ನೆಲ್ಲ ಬಿಟ್ಟು ದೇವರ ಕಡೆಗೆ ಮನಸ್ಸು ಹೋಗ್ತಾ ಇರ್ತದೆ. ಇದು ಕೂಡ ಒಂದು ಆಧ್ಯಾತ್ಮಿಕವಾದ ತೇಜಸ್ಸಿದು, ದೇವರ ಕಡೆಗೆ ಹೋಗ್ತಾ ಇರುವಂಥದ್ದು ಮನಸ್ಸು ಯಾವತ್ತೂ ಕೂಡ. ಯಾಕಂದರೆ ಯಾರು ತನ್ನ ಮನಸ್ಸನ್ನು ದೇವರ ಕಡೆಗೇ ಕರ್ಕೊಂಡು ಹೋಗ್ತಾ ಇರ್ತಾನೆ, ಯಾರ ಮನಸ್ಸು ದೇವರ ಕಡೆಗೆ ಹೋಗ್ತಾ ಇರ್ತದೆ, ಅವನ ಮುಖದಲ್ಲಿ ಅವನ ಕಣ್ಣಿನಲ್ಲಿ ಒಂದು ವಿಶೇಷವಾದಂತಹ ತೇಜಸ್ಸು ಕಾಣಿಸ್ತಾ ಇರ್ತದೆ. ಅದರಿಂದಾಗಿಯೇ ಅಂಥವರನ್ನು ನಾವು ಮುಖಕ್ಕೆ ಮುಖ ಇಟ್ಟು ನೋಡ್ಲಿಕ್ಕೆ ಬರೋಲ್ಲ, ಕಣ್ಣಿಗೆ ಕಣ್ಣಿಟ್ಟು ಮಾತಾಡ್ಲಿಕ್ಕೆ ಬರೋಲ್ಲ, ತಲೆ ಬಾಗಿಬಿಡ್ತೇವೆ ಅವ್ರ ಮುಂದೆ. ಅವ್ರು ಯಾವತ್ತೂ ನಮ್ಮ ಮುಂದೆ ಬಾಗುವುದಿಲ್ಲ. ಇದಕ್ಕೆ ಕಾರಣ ಏನಂದರೆ ಅವರಲ್ಲಿರುವ ತೇಜಸ್ಸು. ಎರಡನೆಯದ್ದು ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇರುವಂತಹ ದೈವಿ ಗುಣ ಕ್ಷಮ ಅಂತ ಹೇಳ್ತಾನೆ. ಕ್ಷಮ ಅಂತ ಹೇಳಿದ್ರೇನು? ಕ್ಷಮ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಕೆಟ್ಟದ್ದನ್ನು ಮಾಡಿದರೂ ಕೂಡ ಅವರ ಬಗ್ಗೆ ನಾವು ಕ್ರೋಧವನ್ನು ಸಿಟ್ಟನ್ನು ಮಾಡಿಕೊಳ್ಳದೇ ಇರುವಂಥದ್ದು ಒಂದನೇದಾಗಿ ಕ್ಷಮಾಗುಣದಲ್ಲಿ. ಅಂದರೆ ಅವರ ಬಗ್ಗೆ ನಮಗೆ ಸಿಟ್ಟಿಲ್ಲ, ಅಂದರೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವರು ನಮಗೇನು ಕೆಟ್ಟದ್ದು ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ನಾನು ಕೆಟ್ಟದ್ದು ಮಾಡ್ತೇನೆ ಅಂತ ಹೊರಡುವುದಿಲ್ಲ. ನೋಡಿ, ಇದು ಕ್ಷಮ ಅಂತ. ನಾನು ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗೋಲ್ಲ, ಮತ್ತು ಅವರ ಬಗ್ಗೆ ನನಗೆ ಯಾವ ಕೆಟ್ಟ ಭಾವನೆಯೂ ಇಲ್ಲ. ಇದನ್ನು ಕ್ಷಮಾಗುಣ ಅಂತ ಕರೀತಾರೆ. ಇದೊಂದು ದೈವೀ ಸಂಪತ್ತು. ಯಾರು ದೈವೀ ಸಂಪತ್ತನ್ನು ಹೊಂದಿ ಬರ್ತಾರೆ ಅವರಲ್ಲಿರುವಂಥದ್ದು ದೇವತೆಗಳಲ್ಲಿರುವಂಥದ್ದು. ಆದರೆ ಇದನ್ನು ನಮಗೆ ಒಪ್ಪಿಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕಂದರೆ ಇವಾಗ ದೇವತೆಗಳು ದೈತ್ಯರು ಆಕ್ರಮಣ ಮಾಡಿದಾಗ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ವಾಸ್ತವಿಕವಾಗಿ ಕ್ಷಮಾಗುಣ ಅಂತಿದ್ರೆ ಇನ್ನೊಬ್ಬರು ನಮಗೆ ಏನು ಮಾಡಿದರೂ ಕೂಡ ನಾವು ಅದನ್ನು ಸಹಿಸ್ಕೊಂಡಿರ್ಬೇಕಲ್ವ.
ನಾವು ಅವ್ರ ಬಗ್ಗೆ ಸಿಟ್ಟು ಮಾಡ್ಕೊಳ್ಬಾರ್ದು. ಅವರಿಗೆ ನಾವು ಮುಯ್ಯಿ ಅಂತ ನಾವತ್ತೇನು ಮಾಡಲಿಕ್ಕೆ ಹೋಗಬಾರ್ದು. ಇದನ್ನು ನೀವು ಹೇಳೋದಲ್ವ. ಆದರೆ ಮಹಾಭಾರತದಲ್ಲಿ ಪಾಂಡವರು ಈ ರೀತಿ ಮಾಡಲಿಲ್ವಲ್ಲ. ಪಾಂಡವರ ಯುದ್ಧಕ್ಕೋಸ್ಕರ ಹೋದರಲ್ವ. ಅದಕ್ಕಾಗಿ ಈ ಕ್ಷಮಾಗುಣ ಅನ್ನುವಂಥದ್ದು ದೈವಿ ಸಂಪತ್ತಿ ಹೇಗಾಗತ್ತೆ? ಅಥವಾ ಈ ದೈವಿ ಸಂಪತ್ತು ದೇವತೆಗಳಲ್ಲಿ ಕ್ಷಮಾಗುಣ ಕಾಣಿಸ್ತಾ ಇಲ್ವಲ್ಲ, ಅಕ್ಷಮೆಯೇ ಕಾಣಿಸ್ತಾ ಇದೆಯಲ್ವಾ ಅಂತ ಈ ರೀತಿ ಸಾಮಾನ್ಯವಾಗಿ ನಮಗೆ ಒಂದು ಪ್ರಶ್ನೆ ಒಳಗಿನಿಂದ ಬರುತ್ತದೆ. ಈ ಕ್ಷಮಾಗುಣದಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂತ ಹೇಳಿದರೆ, ಇನ್ನೊಬ್ಬರು ನಮಗೆ ಕೆಟ್ಟದ್ದು ಮಾಡಿದರೂ ಕೂಡ ನಾವು ಸಹಿಸಿಕೊಳ್ಳುವುದು ಯಾವ ಪರಿಸ್ಥಿತಿಯಲ್ಲಿ ಅಂತ ಹೇಳಿದರೆ ಸಜ್ಜನರ ವಿಷಯದಲ್ಲಿ ಮಾತ್ರ. ಸಜ್ಜನರು ನಮಗೆ ಕೆಟ್ಟದ್ದು ಮಾಡಿದರು ಅಂತ ತಿಳ್ಕೊಳ್ಳಿ, ಆ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಮತ್ತು ಅವರಿಗೆ ಕೆಟ್ಟದ್ದು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅವರು ಸಜ್ಜನರು ಅಂತ ನಮಗೆ ಮನದಟ್ಟಾಗಿದೆ ಅಲ್ಲ. ಮತ್ತೆ ಯಾಕೆ ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ? ಏನು ಪ್ರಾರಬ್ಧ, ನನ್ನ ಪ್ರಾರಬ್ಧ ಕರ್ಮವ ಅವರು ಪ್ರಾರಬ್ಧ ಕರ್ಮವೋ ಗೊತ್ತಿಲ್ಲ. ನಿಜವಾಗಲೂ ಕೆಟ್ಟದ್ದು ಮಾಡುವವರಲ್ಲ ಅವರು. ಇವಾಗ ಈ ಕೆಟ್ಟದ್ದು ಮಾಡ್ತಾ ಇದ್ದಾರೆ ನೋಡಿ. ಇಂಥ ಸಂದರ್ಭದಲ್ಲಿ ಕ್ಷಮಾಗುಣ ಅಂತ ಹೇಳುವಂಥದ್ದು ಕೆಲಸಕ್ಕೆ ಬರ್ತದೆ. ಕ್ಷಮಾಗುಣ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಒಳ್ಳೆಯದು. ಅದಕ್ಕೋಸ್ಕರವೇ ಯಾವತ್ತು ಒಳ್ಳೆಯವರು ನಮಗೆ ಏನು ಮಾಡಿದರೂ ನಾವು ಪ್ರತಿಯಾಗಿ ಮಾಡಲಿಕ್ಕೆ ಹೋಗಬಾರ್ದು, ಒಂದನೇದಾಗಿ. ಎರಡನೇದಾಗಿ ಏನು ಅಂತ ಹೇಳಿದರೆ, ನಮಗಿಂತ ಹಿರಿಯರು ಗೌರವಾನ್ವಿತರಾಗಿರುವಂಥ, ಇವಾಗ ತಂದೆ ತಾಯಿ ಇರಬಹುದು, ತಂದೆ ತಾಯಿ ಮುಂತಾದಂತಹ ಹಿರಿಯರು ಗೌರವಾನ್ವಿತರು ನಮಗೆ ಏನು ಮಾಡಿದರೂ ಕೂಡ ಪ್ರತಿಯಾಗಿ ನಾವು ಮಾಡಲಿಕ್ಕೆ ಹೋಗೋದಲ್ಲ. ಇವಾಗ ತಂದೆ ಮಗನಿಗೆ 4 ಪೆಟ್ಟನ್ನು ಕೊಟ್ಟರು, ಮಗ ಆಗ ಕ್ಷಮಿಸಿಕೊಂಡಿರಬೇಕು ಅಂತ ಹೇಳಿದರೆ ಅಪ್ಪನ ಬಗ್ಗೆ ಸಿಟ್ಟು ಮಾಡ್ಕೊಳ್ಬಾರ್ದು, ಅಪ್ಪನಿಗೆ ಮತ್ತೆ ತಾನು ಪ್ರತಿಯಾಗಿ ಪೆಟ್ಟು ಕೊಡಲಿಕ್ಕೆ ಹೋಗಬಾರ್ದು. ಅಂದರೆ ಇಂಥ ಗಣಗಳಲ್ಲಿ ಇದರಲ್ಲಿ ಸಂದರ್ಭದಲ್ಲಿ ಕ್ಷಮಾಗುಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಹೀಗೆ ಯಾರು ಹಿರಿಯರಿದ್ದಾರೆ, ಯಾರು ಗೌರವಾನ್ವಿತರಿದ್ದಾರೆ, ಯಾರು ಒಳ್ಳೆಯವರಿದ್ದಾರೆ ಅಂಥವರಲ್ಲಿ ಮಾತ್ರ ನಾವು ಈ ಗುಣವನ್ನು ನೋಡಬೇಕಾದದ್ದು, ಕ್ಷಮಾಗುಣವನ್ನು ಅಳವಡಿಸಿಕೊಳ್ಬೇಕಾದದ್ದು, ಹೊರತು ಕೆಟ್ಟವರಲ್ಲ. ಕೆಟ್ಟವರು ನಮಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ ಅಂದರೆ ಆಗಲೂ ಕೂಡ ನಾವು ಕ್ಷಮಾಗುಣವನ್ನು ಅಳವಡಿಸಿಕೊಳ್ಳುವಂಥದ್ದು ಯೋಗ್ಯವಾದದ್ದಲ್ಲ. ಹಾಗಂತ ಒಂದು ಗಮನಿಸಬೇಕಾದದ್ದು, ನಾನು ಕ್ಷಮಾಗುಣವನ್ನು ಅಳವಡಿಸಿಕೊಳ್ಳದೆ ಅವರ ವಿರುದ್ಧವಾಗಿ, ಅಂದರೆ ಅವರ ಬಗ್ಗೆ ನನಗೆ ಸಿಟ್ಟು ಬಂದು ಅವನಿಗೆ ನಾನು ಕೆಟ್ಟದ್ದು ಮಾಡಿಬಿಡ್ತೇನೆ ಅಂತ ಹೊರಟೆ, ನನಗೆ ತಾಕತ್ತಿದೆಯಾ? ಅದನ್ನು ಕೂಡ ನಾವು ನೋಡಬೇಕಾದದ್ದು. ನನಗೆ ಅವರಿಗೆ ಪ್ರತಿಯಾಗಿ ಮಾಡಲಿಕ್ಕೆ, ವಿರುದ್ಧವಾಗಿ ಮಾಡಲಿಕ್ಕೆ ನನ್ನ ಹತ್ರ ತಾಕತ್ತಿದೆಯಾ? ತಾಕತ್ತಿದೆ ಅಂತಾದರೆ ಆಗ ಮಾತ್ರ ಅವರ ವಿರುದ್ಧ ಹೋಗಬೇಕಾದದ್ದೇ ಹೊರತು ಇಲ್ಲದಿದ್ದರೆ ಅಂಥ ಸಂದರ್ಭದಲ್ಲಿ ಕೂಡ ಕ್ಷಮಾಗುಣವೇ ಲೇಸು ಅಂತ ಹೇಳಿದರೆ, ದುರ್ಬಲರಾದವರಿಗೆ ಕ್ಷಮಾಗುಣವೇ ಲೇಸು. ಮತ್ತು ಇನ್ಯಾರಿಗೆ ಕ್ಷಮಾಗುಣ ಅನ್ನೋದು ಬಹಳ ಮುಖ್ಯ ಅಂದರೆ, ಯಾರು ಸಾಧನಾ ಮಾರ್ಗದಲ್ಲಿದ್ದಾರೆ, ಅಂದರೆ ದೇವರನ್ನು ಕುರಿತು ಹೊರಟಿದ್ದಾರೆ, ದೇವರನ್ನು ಕುರಿತು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಅವರಿಗಂತೂ ಕ್ಷಮಾಗುಣ ಅನ್ನುವಂಥದ್ದು ಬಹಳ ದೊಡ್ಡ ಗುಣ ಅದು. ನೋಡಿ, ಈ ಕಾರಣದಿಂದಲೇ ಹಿಂದೆ ಋಷಿಮುನಿಗಳು ದೈತ್ಯರು ಅವರಿಗೆ ಎಷ್ಟೇ ಕಷ್ಟವನ್ನು ಕೊಟ್ಟರೂ ಕೂಡ ವಿರುದ್ಧವಾಗಿ ಶಾಪವನ್ನು ಕೊಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಕಾರಣ ಏನಂದರೆ ಕ್ಷಮಾಗುಣ ಅನ್ನೋದು ಬಹಳ ದೊಡ್ಡದು. ಯಾಕೆ ಕ್ಷಮಾಗುಣವನ್ನು ಅಳವಡಿಸ್ಕೊಳ್ತಾ ಇದ್ರು? ಅವ್ರಿಗೆ ತಾಕತ್ತಿರಲಿಲ್ವಾ? ದುರ್ಬಲರಾಗಿದ್ರಾ ಅಂತ ಹೇಳಿದರೆ ಖಂಡಿತ ಇಲ್ಲ, ತಾಕತ್ತಿತ್ತವರಿಗೆ. ಇದ್ದರೂ ಯಾಕೆ ಶಾಪ ಕೊಡ್ತಾ ಇರಲಿಲ್ಲ ಅಂತ ಹೇಳಿದರೆ, ಒಮ್ಮೆ ನಾವು ಸಿಟ್ಟು ಮಾಡಿಕೊಂಡವು ಅಂತ ಹೇಳಿದರೆ ಮನಸ್ಸಿನ ನಿಯಂತ್ರಣ ಸಂಪೂರ್ಣ ಹೊರಟೋಗ್ಬಿಡುತ್ತದೆ. ಅಂದರೆ ಅಷ್ಟು ದಿನಗಳ ಕಾಲ ಅವರು ಮಾಡಿದ ಸಾಧನೆ ಏನು ಅಂತ ಹೇಳಿದರೆ ಮನಸ್ಸನ್ನು ತಮ್ಮ ಕಂಟ್ರೋಲಿಗೆ ತೊಗೊಂಬರ್ಲಿಕ್ಕೆ ನೋಡಿದ್ದು. ಯಾಕಂದರೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುವುದು ಯಾವುದು ಅಂದರೆ ಮನಸ್ಸು. ಮನಸ್ಸು ಎಷ್ಟು ನನ್ನ ಹತೋಟಿಗೆ ಬರ್ತದೆ ಅಷ್ಟು ನಾನು ಮೇಲಕ್ಕೇರ್ತಾ ಇದ್ದೇನೆ ಅಂತ. ಆ ಹತೋಟಿಗೆ ಬರುವುದು ಅಂತ ಹೇಳಿದರೆ ಆ ಮನಸ್ಸು ಯಾವುದೇ ಇಂತಹ ಈ ಕೆಟ್ಟ ನಡವಳಿಕೆಗಳ ಕಡೆಗೆ ಹೋಗದೇ ಇರುವಂಥದ್ದು, ಮತ್ತು ತಾನು ಒಂದು ನಾರ್ಮಲ್ ಕಂಡೀಷನ್ ಹೇಳ್ತಲ್ವ, ಸಮಸ್ಥಿತಿಯಲ್ಲಿರುವಂಥದ್ದು, ಏರುಪೇರಾಗದೇ ಇರುವಂಥದ್ದು, ಅದು ಬಹಳ ಮುಖ್ಯ. ಅದನ್ನು ಹಾಗೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ಮನುಷ್ಯನಿಗೆ ಒಮ್ಮೆ ಸಿಟ್ಟು ಬಂತು ಅಂತ ಹೇಳಿದರೆ ಆ ಸಿಟ್ಟಿನಿಂದ ಮನಸ್ಸಿನಲ್ಲಿ ಆಗುವಂತಹ ವಿಕಾರ ಏನಿದೆ ಅಂತ ಹೇಳಿದ್ರೆ, ಅಬ್ನಾರ್ಮಲ್ ಕಂಡೀಷನ್ ಏನಿದೆ ಮನಸ್ಸಿನಲ್ಲಾಗುವುದು, ಅದು ಸರಿಯಾಗಲಿಕ್ಕೆ ಕೆಲವು ಗಂಟೆಗಳು ಬೇಕಾಗ್ಬೋದು, ಕೆಲವರಿಗಂತೂ ಕೂಡ ಕೆಲವು ದಿನ ಬೇಕಾಗ್ಬೋದು, ಕೆಲವರಿಗೆ ಕೆಲವು ತಿಂಗಳು ಬೇಕಾಗ್ಬೋದು.
ಇದು ಯಾಕಂತ ಹೇಳಿದ್ರೆ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ ಹೇಳಿದಾಗೆ ಒಬ್ಬ ವ್ಯಕ್ತಿ ಇಂಥ ಮನಸ್ಸಿನ ಒಂದು ಸಮಸ್ಥಿತಿಯನ್ನು ತಂದುಕೊಳ್ಳಿಕ್ಕೋಸ್ಕರ ಕೆಲವು ತಿಂಗಳು, ಕೆಲವು ವರ್ಷ ಪ್ರಯತ್ನ ಪಟ್ಟಿರ್ತಾನೆ ಪಾಪ. ಆದರೆ ಅದನ್ನು ಕಳ್ಕೊಳ್ಳಿಕ್ಕೆ ಒಂದು ಆಸೆ ಸಾಕು, ಒಂದು ಕೋಪ ಸಾಕು, ಎಲ್ಲ ವ್ಯರ್ಥ ಆಗೋಗ್ತದೆ. ನೋಡಿ, ಈ ಕಾರಣದಿಂದಾಗಿ ಯಾವತ್ತು ಋಷಿಮುನಿಗಳು ತಾವು ಸಿಟ್ಟು ಮಾಡಲಿಕ್ಕೆ ಹೋಗಲ್ಲ, ಮತ್ತು ಕ್ಷಮಾಗುಣವನ್ನು ಅಳವಡಿಸ್ಕೊಳ್ತಾರೆ, ಸಹಿಸಿಕೊಳ್ತಾರೆ, ಪ್ರತಿಯಾಗಿ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ದೇವತೆಗಳು ಹಾಗಿದ್ರೆ ಯಾಕೆ ದೈತ್ಯರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾರೆ? ಅವರು ಕೂಡ ಕ್ಷಮಾಗುಣವನ್ನು ತೋರಿಸಬೇಕಲ್ವಾ ಅಂತ ಹೇಳಿದರೆ, ಅವರು ದೈತ್ಯರ ಮೇಲೆ ಯಾವುದೇ ಕೋಪದಿಂದ ಯುದ್ಧಕ್ಕೆ ಹೋಗೋದಲ್ಲ, ಮತ್ತು ಅಧರ್ಮವನ್ನು ಸೋಲಿಸ್ಲಿಕ್ಕೋಸ್ಕರ ಹೋಗೋದು. ದೈತ್ಯರನ್ನು ಸೋಲಿಸುವುದು ಅಂತ ಹೇಳಿದರೆ ಅಧರ್ಮದ ವಿರುದ್ಧವಾಗಿ ಹೋರಾಟ ಮಾಡುವುದು, ಅಧರ್ಮವನ್ನು ಸೋಲಿಸುವುದು. ಅಂದರೆ ದೇವತೆಗಳ ದೃಷ್ಟಿಯಲ್ಲಿರುವುದೇನು ಅಂದರೆ ಜಗತ್ತಿನ ಹಿತ, ಜಗತ್ತಿಗೆ ಒಳ್ಳೆಯದಾಗಬೇಕು. ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಧರ್ಮ ಸಂರಕ್ಷಣೆ ಆಗಬೇಕು. ಅದಕ್ಕೋಸ್ಕರ ಅವರು ಹೋರಾಟ ಮಾಡ್ತಾರೆ. ಇವಾಗ ಪಾಂಡವರು ಕೂಡ ಯಾಕೆ ಹೋರಾಟ ಮಾಡಿದರು ಅಂದರೆ ಧರ್ಮವನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೊರತು ಬೇರೆ ಯಾವುದಕ್ಕೋಸ್ಕರ ಅಲ್ಲ. ಅವರು ಕ್ಷಮಿಸಿದ್ರಿಂದಲೇ, ದುರ್ಯೋಧನಾದಿಗಳನ್ನು ಕ್ಷಮಿಸಿದ್ರಿಂದಲೇ ಆ ದುರ್ಯೋಧನಾದಿಗಳ ಅನ್ಯಾಯ ಮಾಡಿದರೂ ಕೂಡ ಸುಮ್ಮನೆ ಕಾಡಿಗೆ ಹೋದರು. ಒಂದೊಮ್ಮೆ ಪಾಂಡವರಲ್ಲಿ ಕ್ಷಮಾಗುಣ ಇಲ್ಲದೇ ಇದ್ದರೆ ಜೂಜು ನಡೆದ ದಿನವೇ 100 ಮಂದಿ ಕೌರವರು ಸತ್ತು ಹೋಗ್ತಾಯಿದ್ರು. ಒಬ್ಬ ಭೀಮಸೇನ ಸಾಕಿತ್ತು. ಒಬ್ಬ ಭೀಮಸೇನ ಅಜ್ಞಾತವಾಸ ವನವಾಸ ಮುಗಿದ ಮೇಲೆ ಏನು ಕೆಲಸ ಮಾಡಿದ, ಆ ಕೆಲಸವನ್ನು ಆ ಜೂಜು ನಡೆದಾಗಲೇ, ದ್ರೌಪದಿಗೆ ಅವಮಾನ ಆದಾಗಲೇ ನಡೆಸ್ಬಿಡ್ಬೋದಿತ್ತು. ಮಾಡಲಿಲ್ಲ. ಯಾಕೆ? ಕ್ಷಮಾಗುಣವನ್ನು ಅಳವಡಿಸಿಕೊಂಡ್ರು. ಯಾಕೆಂದರೆ ಧೃತರಾಷ್ಟ್ರನ ಮೇಲೆ ಇರುವ ಗೌರವದಿಂದಾಗಿ, ದೊಡ್ಡವರ ಮೇಲೆ ಗೌರವ ಕೊಡಬೇಕು ಎನ್ನುವ ಕಾರಣದಿಂದಾಗಿ. ಆನಂತರ ಹೋರಾಟ ಮಾಡಿದರು. ಯಾಕಂತ ಹೇಳಿದರೆ ಇವರು ಅಧಾರ್ಮಿಕರಾಗಿದ್ದಾರೆ ಎಂಬ ಕಾರಣದಿಂದ. ಅಂದರೆ ನೋಡಿ, ನಾವು ಎಲ್ಲೆಲ್ಲಿ ಕ್ಷಮಾಗುಣವನ್ನು ಅಳವಡಿಸ್ಕೊಳ್ಬೇಕು, ಎಲ್ಲಿ ಕ್ಷಮಾಗುಣವನ್ನು ಅಳವಡಿಸ್ಕೊಳ್ಬಾರದು, ಅದೆಲ್ಲ ನಾವು ತಿಳಿದುಕೊಂಡು ಎಲ್ಲಿ ಕ್ಷಮಾಗುಣವನ್ನು ಅಳವಡಿಸಿಕೊಳ್ಬೇಕು ಅಲ್ಲಿ ಮಾತ್ರ ಅಳವಡಿಸ್ಕೊಳ್ಬೇಕೇ ಹೊರತು, ಉದಾಹರಣೆಗೆ ಇವತ್ತು ನಾವು ನೋಡ್ತೇವೆ ಕೆಲವು ಕಡೆ ಯಾವ ರೀತಿ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಮಹಾದುಷ್ಟನಾಗಿದ್ದಾನು, ಕೆಲವು ಹೆಣ್ಣುಮಕ್ಕಳನ್ನು ಹಾಳು ಮಾಡಿದ್ದಾನೆ, ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿದನು, ತುಂಬ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅನೇಕ ಹೆಣ್ಣುಮಕ್ಕಳನ್ನು. ಅಂಥವನಿಗೂ ಕೂಡ ನಾವು ಕ್ಷಮಾದಾನಕ್ಕೋಸ್ಕರ ಅರ್ಜಿ ಹಾಕ್ತೇವೆ. ಅವನಿಗೆ ಕ್ಷಮಾದಾನ ಕೊಡಬೇಕು. ಇಡೀ ದೇಶದ್ರೋಹಿಯಾದವನು, ಭಯೋತ್ಪಾದಕನಾದವನು, ಅವನಿಗೆ ಕ್ಷಮಾದಾನ, ಅವನಿಗೆ ಮರಣದಂಡನೆಯನ್ನು ವಿಧಿಸಬಾರ್ದು, ಮರಣದಂಡನೆ ಎನ್ನುವ ಶಿಕ್ಷೆಯನ್ನೇ ನಾವು ಕ್ಯಾನ್ಸಲ್ ಮಾಡಿಬಿಡಬೇಕು, ಕ್ಷಮಾಗುಣ ತೋರಿಸಬೇಕು. ಈ ರೀತಿಯ ಮಾತುಗಳು ಇವತ್ತು ಕೇಳ್ತಾ ಬರುತ್ತದೆ. ವಾಸ್ತವಿಕವಾಗಿ ಕ್ಷಮಾಗುಣವನ್ನು ಎಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಮಾತಾಡುವುದು. ಇಂಥ ಕಡೆಗಳೆಲ್ಲ ಕ್ಷಮಾಗುಣ ಯಾವತ್ತೂ ದೈವೀ ಸಂಪತ್ತಾಗುವುದಿಲ್ಲ. ಅದು ಮತ್ತೇನು ಅಂತ ಹೇಳಿದರೆ ಅದು ಒಂದಾ ಅಧರ್ಮದ ಮಾರ್ಗ ಆಗುತ್ತದೆ, ಇಲ್ಲದೇ ಇದ್ದರೆ ದೌರ್ಬಲ್ಯದ ಸಂಕೇತವಾಗ್ತದೆ. ಅದಕ್ಕೆ ಆ ರೀತಿಯಲ್ಲ. ಯಾರು ದುಷ್ಟರಿದ್ದಾರೋ, ಎಲ್ಲಿ ದುಷ್ಟತನ ಇದೆಯೋ ಅಲ್ಲಿ ಕ್ಷಮಾಗುಣ ಅನ್ನೋದು ತೋರಿಸಲೇಬಾರದು. ಇದನ್ನೇ ಮಹಾಭಾರತದಲ್ಲಿ ಪ್ರಹ್ಲಾದ ಬಹಳ ಚೆನ್ನಾಗಿ ಹೇಳ್ತಾನೆ. ಎಲ್ಲಿ ಕ್ಷಮಾಗುಣ ತೋರಿಸಬೇಕೋ ಅಲ್ಲಿ ಕ್ಷಮಾಗುಣ ತೋರಿಸಬೇಕು, ಅದು ಗುಣ. ಅದು ಎಲ್ಲಿ ಕ್ಷಮಾಗುಣ ತೋರಿಸಬಾರ್ದೋ ಅಲ್ಲಿ ಕ್ಷಮಾಗುಣವನ್ನು ತೋರಿಸಿದರೆ ಅದನ್ನು ಯಾರೂ ಕೂಡ ಕ್ವಾಲಿಟಿ ಅಂತ ಹೇಳಲ್ಲ, ಅದನ್ನು ಒಳ್ಳೆ ಗುಣ ಅಂತ ಹೇಳಲ್ಲ, ಮತ್ತು ಅದು ದೋಷ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ರೀತಿ ತೋರಿಸಬಾರ್ದು. ಈ ಒಂದು ವಿಷಯ ಯಾರಿಗೆ ಗೊತ್ತಿದೆ ಅವನು ದೈವಿ ಸಂಪತ್ತನ್ನು ಅಳವಡಿಸಿಕೊಂಡಿರ್ತಾನೆ. ಅಂದರೆ ಕ್ಷಮ ಅಂದರೆ ಈ ರೀತಿ ಹೇಳ್ತಾ ಇರುವಂಥದ್ದು. ಮುಂದಿನದ್ದು ಯಾವುದು ಅಂತ ಹೇಳಿದ್ರೆ ಧೃತಿ ಅಂತ ಹೇಳ್ತಾರೆ. ಧೃತಿ ಎನ್ನುವಂಥದ್ದು ಇನ್ನೊಂದು ದೈವಿ ಸಂಪತ್ತು. ಧೃತಿ ಅಂತ ಹೇಳಿದ್ರೆ ಧೈರ್ಯ, ಅಂದರೆ ಅಚಲವಾದ ನಿಲುವು. ಮನುಷ್ಯನಿಗೆ ಅಚಲವಾದ ನಿಲುವು ಎಲ್ಲಿರಬೇಕು, ಯಾವ ವಿಷಯದಲ್ಲಿರಬೇಕು? ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ಧೃತಿ ಅಂತ ಹೇಳಿದರೆ, ಈಗ ಮನುಷ್ಯನಿಗೆ ರೋಗರುಜಿನಗಳು ಬರ್ತದೆ ಅಂತ ತಿಳ್ಕೊಳ್ಳಿ. ರೋಗ ಬರ್ತದೆ, ಅಥವಾ ನಾನಾ ವಿಧವಾದಂತಹ ಕಷ್ಟಗಳು ಬರ್ತದೆ, ಅಥವಾ ನಮಗೆ ಭಾರೀ ಬೇಕಾದವರು ಮರಣವನ್ನು ಹೊಂದಿಬಿಡ್ತಾರೆ. ಈ ರೀತಿ ಮನಸ್ಸಿನಲ್ಲಿ ಖಿನ್ನತೆಗೆ ಕಾರಣವಾಗುವಂತಹ, ಡಿಪ್ರೆಷನ್ನಿಗೆ ಕಾರಣ ಆಗುವಂತಹ ಅನೇಕ ಸಂಗತಿಗಳು ನಡೆದೋಗುತ್ತೆ. ಈ ಯಾವುದ ಸಂಗತಿಗಳು ನಡೆದರೂ ಕೂಡ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಖಿನ್ನತೆಗೆ ಆಗದ ಹಾಗೆ ರಕ್ಷಣೆ ಮಾಡ್ಕೊಳ್ತಾನೆ, ನಾರ್ಮಲ್ ಕಂಡೀಷನ್ನಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ಅವನಿಗೆ ಧೃತಿ ಇದೆ ಅಂತ ಅರ್ಥ. ಇದು ಬಹಳ ಮುಖ್ಯ. ಅಂದರೆ ಅವನ ನಿಲುವು ಅಚಲವಾಗಿದೆ. ಅದಕ್ಕಾಗಿಯೇ ಅವನು 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ.
ಒಂದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ನೋಡಿ, ಇದು ಬಹಳ ಮುಖ್ಯವಾಗಬೇಕಾದದ್ದು. ಧೃತಿ ಅಂದರೆ ಏನೇ ಕಷ್ಟ ಬರಲಿ, ನನ್ನ ಮಾರ್ಗದಿಂದ ನಾನು ವಿಚಲಿತನಾಗದೇ ಇರುವಂಥದ್ದು, ಹಿಂದೆ ಬರದೇ ಇರುವಂಥದ್ದು. ಅಂದರೆ ಜೀವನದಲ್ಲಿ ಒಂದು ಗುರಿ ಇರಬೇಕು, ಆ ಗುರಿ ಕಡೆವರೆಗಿರಬೇಕು, ಆ ಗುರಿಯ ಕಡೆಗೆ ನಾವು ಸಾಗಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ವಿಧವಾದಂತಹ ಕಷ್ಟಗಳು ವಿಘ್ನಗಳು ಬಂದರೂ ಕೂಡ ಅದ್ಯಾವುದು ನಮಗೆ ತಡೆಯನ್ನು ಉಂಟು ಮಾಡಬಾರ್ದು. ನೋಡಿ, ಹಾಗಿದ್ದ ಪಕ್ಷದಲ್ಲಿ ಅವನಲ್ಲಿ ಧೃತಿ ಇದೆ ಅಂತ ಅರ್ಥ. ಹೇಗೆ ಹನುಮಂತ ಲಂಕೆಗೆ ಹೋದ ಸಮುದ್ರವನ್ನು ಹಾರಿ, ಆ ರೀತಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಅನೇಕ ಅವನಿಗೆ ಉಪದ್ರವಗಳು ಬಂತು. ಸುರಸೆ ಮಧ್ಯದಲ್ಲಿ ಬಂದಳು, ಸಿಂಹಿಕೆ ಬಂದಳು, ಲಂಕಿಣಿ ಬಂದಳು. ಯಾರು ಬಂದರೂ ಕೂಡ ಆ ಹನುಮಂತನ ಅಚಲವಾದ ನಿಲುವೇನಿದೆ ಅದನ್ನು ಬದಲು ಮಾಡಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗಲಿಲ್ಲ. ಇದೇ ಧೃತಿ, ಧೈರ್ಯ ಅಂತ ಕರೆಯುವಂಥದ್ದು. ಇದು ಮನುಷ್ಯನಲ್ಲಿ ಬಹಳ ಮುಖ್ಯವಾಗಿ ಇರಬೇಕಾದದ್ದು. ಇದೊಂದು ದೈವಿ ಸಂಪತ್ತು. ಮತ್ತು ಮುಂದಿನದ್ದು ಯಾವುದು ಅಂತ ಹೇಳಿದರೆ ಶೌಚ, ಶುಚಿತ್ವ. ಇದು ಇನ್ನೊಂದು ದೈವಿ ಸಂಪತ್ತು. ಅಂದರೆ ಶೌಚದ ಬಗ್ಗೆ, ಶುಚಿತ್ವದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಬ್ಬ ಸಾಧಕನಾಗಿರುವಂಥವನು ಮಹತ್ವ ಕೊಡಲೇಬೇಕಾದದ್ದು. ಶೌಚ ಇಲ್ಲದೆ ಅವನಲ್ಲಿ ದೈವಿ ಸಂಪತ್ತಿಲ್ಲ ಅಂತ ಅರ್ಥ. ಶುಚಿತ್ವ, ಮಡಿ ಅಂತ ನಾವಿದನ್ನು ಕರಿತೇವೆ. ಆ ಮಡಿ ಎನ್ನುವಂಥದ್ದು ಬಹಳ ಮುಖ್ಯವಾಗಬೇಕಾದದ್ದು. ಅದು ಎರಡು ರೀತಿಯಾಗಿದೆ. ಒಂದು ಆಂತರಿಕವಾಗಿ, ಇನ್ನೊಂದು ಬಹಿರಂಗವಾಗಿ, ಹೊರಗಿನಿಂದ ಒಳಗಿನಿಂದ ಎರಡು ರೀತಿಯಾದ ಮಡಿ. ಅದರಲ್ಲಿ ಹೊರಗಿನಿಂದ ಮಡಿಯನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಳುವುದು, ಹೊರಗಿನಿಂದ ಶುಚಿತ್ವವನ್ನು ಹೇಗೆ ಕಾಪಾಡಿಕೊಳ್ಳುವಂಥದ್ದು ಅಂತ ಹೇಳಿದರೆ, ಶುಚಿ ಅಂತ ಹೇಳಿದರೆ ಒಂದು ವಸ್ತು ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ಇರುವಂಥದ್ದನ್ನೇ ಶುಚಿ ಅಂತ ಕರಿತೇವೆ ನಾವು. ತನ್ನ ನಾರ್ಮಲ್ ಕಂಡೀಷನಲ್ಲಿ, ನ್ಯಾಚುರಲ್ ಅದರದ್ದೇನಿದೆ ಒಂದು ಅವಸ್ಥೆ, ಕಂಡೀಷನ್ ಅದರಲ್ಲಿ ಇರುವಂಥದ್ದು. ಉದಾಹರಣೆಗೆ ಒಂದು ಪಾತ್ರೆ. ಆ ಪಾತ್ರೆ ನಾವು ತಂದಾಗ ಯಾವ ರೀತಿ ಇರ್ತದೆ, ಯಾವ ರೀತಿ ಶುಭ್ರವಾಗಿರ್ತದೆ, ಹೀಗೆ ಶುಭ್ರವಾಗಿ ಅದನ್ನು ಇರಿಸುವಿಕೆಯೇ ನಾವು ಮಡಿ ಅಂತ ಕರೆಯುವಂಥದ್ದು, ಶೌಚ ಅಂತ ಕರೆಯುವಂಥದ್ದು, ಶುಚಿ ಅಂತ ಕರೆಯುವಂಥದ್ದು. ಆ ಪಾತ್ರೆ ಕಪ್ಪಗಾಯಿತು, ಆವಾಗ ಅದು ಶುಚಿ ಇಲ್ಲ, ಮೈಲಿಗೆ ಆಗಿದೆ. ಮತ್ತೇನೆಂದರೆ ಅದನ್ನು ತೊಳೆದು ನಾವು ಮತ್ತೆ ಅದರ ಮೊದಲ ಪರಿಸ್ಥಿತಿಗೆ ತೊಗೊಂಬರ್ತೇವೆ, ಆಗ ಮಡಿಯಾಗಿದೆ. ನಾವು ಕೂಡ ಹಾಗೆ, ವ್ಯಕ್ತಿಯು ಕೂಡ ಒಳಗೆ ಹೊರಗೆ ಹಾಗೇ ಇರಬೇಕು. ಹೊರಗಿನಿಂದ ಶುದ್ಧವಾಗಿರಬೇಕು. ಶುದ್ಧವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಮೈ ವಾಸನೆಯೂ ಬರಬಾರದು, ಹೊರಗಿನ ಯಾವುದೋ ಪರಿಮಳ ಅಂಟಿಸಿಕೊಂಡು ಬರಬಾರದು. ಮತ್ತೇನಂತ ಹೇಳಿದರೆ ತನ್ನ ನಾರ್ಮಲ್ ಕಂಡೀಷನ್ ಆ ರೀತಿಯಲ್ಲಿ ಇರಬೇಕು ದೇಹ. ಪ್ರತಿಯೊಂದು ನಮ್ಮ ಇಂದ್ರಿಯಗಳು ಕೂಡ ಅಷ್ಟೇ, ನಾವು ಉಡುವಂತಹ ವಸ್ತ್ರಗಳು ಕೂಡ ಅಷ್ಟೇ ಶುದ್ಧವಾಗಿರುವಂಥದ್ದು. ಮತ್ತು ನಾವು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿದಾಗ ಯಾವುದೇ ಕ್ರಿಮಿಗಳು ಅಂಟುಕೊಳ್ಬಾರದು ನಮ್ಮ ಮೈಗಾಗಲಿ ಕೈಗಾಗಲಿ ಮುಂತಾದವುಗಳಿಗೆ. ಆ ರೀತಿಯಿಂದ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಇದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಅಂಗಾಂಗಗಳನ್ನು. ಅದಕ್ಕೋಸ್ಕರ ಶೌಚ ಅನ್ನೋದು ಬಹಳ ಮುಖ್ಯ. ಅಂದರೆ ಈ ಶುಚಿತ್ವ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದ ವಿಚಾರ, ಕೇವಲ ಹೊರಗೆ ಮಾತ್ರ ಕಾಣುವ ವಿಚಾರ ಅಲ್ಲ ಇದು. ಯಾಕೆ ಈ ವಿಷಯವನ್ನು ಹೇಳುವುದು ಅಂತ ಹೇಳಿದರೆ, ಇವತ್ತು ಶುಚಿಯ ವಿಷಯದಲ್ಲಿ ಜಗತ್ತು ಬಹಳ ನಿರ್ಲಕ್ಷ್ಯವನ್ನು ತೋರಿಸ್ತದೆ, ಅಥವಾ ಇವತ್ತು ಶುಚಿಯ ಒಂದು ವಿವರಣೆಯೇ ಬೇರೆ ರೀತಿ ಜಗತ್ತು ತಾನು ತಿಳ್ಕೊಳ್ತದೆ. ಅಂದರೆ ನಮ್ಮ ಪ್ರಕಾರ ಶುಚಿ ಅಂತ ಹೇಳಿದ್ರೆ ಏನು ಅಂದರೆ, ಯಾವುದೋ ರಾಸಾಯನಿಕಗಳನ್ನು ತಂದು ಮನೆಯನ್ನು ನಾವು ಶುದ್ಧ ಮಾಡುವಂಥದ್ದು. ಯಾವುದೋ ಡೆಟ್ಟಾಲನ್ನು ತರ್ತೇವೆ ಅಥವಾ ಫೆನಾಯಿಲನ್ನು ತರ್ತೇವೆ, ಅದನ್ನು ಹಾಕಿ ನಾವು ತೊಳಿತೇವೆ ಮನೆಯನ್ನೆಲ್ಲ, ಶುದ್ಧ ಆಯಿತು ಅಂತ ತಿಳ್ಕೊಳ್ತೇವೆ, ನಮ್ಮ ಮನೆ ಶುದ್ಧ ಆಯಿತು ಈ ರೀತಿ. ಅಥವಾ ನಮ್ಮ ಬಟ್ಟೆಗೆ ಯಾವ್ಯಾವುದೋ ಈ ಪರಿಮಳದ ವಸ್ತುಗಳನ್ನು ತಂದು ಹಾಕ್ತೇವೆ, ನಮ್ಮ ಬಟ್ಟೆ ಶುದ್ಧ ಆಯಿತು ಈ ರೀತಿ ತಿಳ್ಕೊಳ್ತೇವೆ. ಆದರೆ ಈ ಶುಚಿತ್ವವನ್ನು ಇಲ್ಲಿ ಹೇಳ್ತಾ ಇರೋದಲ್ಲ. ಯಾಕಂದರೆ ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ಹೌದು ಇವಾಗ ಯಾವುದೋ ಒಂದು ರಾಸಾಯನಿಕವನ್ನು ತಂದು ಹಾಕಿದ್ರಿ ನೀವು, ಆ ರಾಸಾಯನಿಕದ ವಾಸನೆ ಬರ್ತಾ ಇದೆ, ಅದು ಬರಬಾರ್ದು. ಮತ್ತೇನು ಅಂತ ಹೇಳಿದರೆ, ಆ ಒಂದೊಮ್ಮೆ ವಾಸನೆಯೋ ಪರಿಮಳವೋ ಬಂದರೆ ಅದು ನಮ್ಮ ಆರೋಗ್ಯಕ್ಕೆ ಹಿತಕರವಾಗಿರಬೇಕೇ ಹೊರತು ಆರೋಗ್ಯಕ್ಕೆ ಹಾನಿಕರವಾಗಿರಬಾರ್ದು. ಆದರೆ ಈಗ ನಾವು ಯಾವ ರಾಸಾಯನಿಕಗಳನ್ನು ಕ್ಲೀನ್ನೆಸ್ಗೋಸ್ಕರ ಬಳಸ್ತೇವೆ, ಅದರ ವಾಸನೆ ಅಥವಾ ಪರಿಮಳ ಅನ್ನುವುದು ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳನ್ನೇ ಬಿಡುವಂಥದ್ದು. ನೋಡಿ, ಅದಕ್ಕೆ ನಮ್ಮ ಪ್ರಾಚೀನರು ಇದು ಯಾವುದನ್ನು ಬಳಸ್ಲಿಕ್ಕೆ ಹೋಗಲಿಲ್ಲ. ಮತ್ತು ಅವರು ದನದ ಸೆಗಣಿ, ದೇಶೀಯ ಗೋವಿನ ಸೆಗಣಿ, ಅದು ಯಾವ ರೀತಿ ಅಂತ ಹೇಳಿದರೆ, ಅದು ಹೋಗಿ ಕಾಡಲ್ಲೆಲ್ಲ ಮೇಯ್ಕೊಂಡು ಬಂದಿರಬೇಕು,
ಹಾಗೆ ಮೇಯ್ದುಕೊಂಡು ಬಂದಂತಹ ಸೆಗಣಿ ಏನಿದೆ ಅದು ಅತ್ಯಂತ ಶುದ್ಧ ಅಂತ ಪರಿಗಣನೆ ಮಾಡಿದರು. ಅದನ್ನು ಹಾಕಿ ಮನೆಯನ್ನೆಲ್ಲ ಸಾರಿಸಿದರೆ ಅದು ಶುದ್ಧ. ಯಾಕಂತ ಹೇಳಿದರೆ ಯಾವುದೇ ಕ್ರಿಮಿಕೀಟಗಳಿಗೆ ಅವಕಾಶ ಇಲ್ಲ. ಒಂದೊಮ್ಮೆ ಅದರ ವಾಸನೆ ಪರಿಮಳ ಅದು ದೇಹಕ್ಕೆ ಹಿತಕರವೇ ಹೊರತು ಯಾವುದೇ ವಿಧವಾದ ಹಾನಿಕರವಾಗಿರುವಂಥದ್ದಲ್ಲ. ಹೀಗೆ ಶುಚಿಯಲ್ಲಿ ನಾವು ಬಳಸುವಂಥ ವಸ್ತು ಅದು ಹೊರಗಿನಿಂದ ಶುಚಿಯನ್ನು ತಂದುಕೊಡಬೇಕು, ಆರೋಗ್ಯಕ್ಕೆ ಹಿತಕರವಾಗಿರಬೇಕು, ಮನಸ್ಸಿಗೆ ಹಿತಕರವಾಗಿರಬೇಕು. ಅದು ಕೂಡ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ. ನಾವು ಯಾವತ್ತೂ ಶುಚಿಯಲ್ಲಿ ನಮ್ಮ ಮನಸ್ಸಿಗೆ ಪೋಷಕವಾದ ಅಂಶಗಳನ್ನು ಬಳಸಬೇಕು. ನಾವು ಮನಸ್ಸಿಗೆ ಯಾಕಂತ ಹೇಳಿದ್ರೆ ಮಡಿ ಯಾಕೆ ಬೇಕಾಗಿದೆ? ಇವತ್ತು ನಾವು ತಿಳ್ಕೊಳ್ಬೇಕಾದದ್ದೇನೆಂದರೆ ಮಡಿಯಿಂದ ಯಾವುದೇ ಪುಣ್ಯ ಬರೋಲ್ಲ. ಮಡಿಯಿಂದ ನಾವು ದೇವರ ಹತ್ರ ಹೋಗ್ಲಿಕ್ಕೆ ಆಗೋಲ್ಲ. ಮಡಿಯೇ ನಮ್ಮನ್ನು ದೇವರ ಬಳಿ ಕರ್ಕೊಂಡು ಹೋಗೋಲ್ಲ. ಎಷ್ಟೋ ಮಂದಿಗೆ ಇವತ್ತು ಮಡಿಯೇ ಜೀವನದ ದೊಡ್ಡ ಸಾಧನೆ ಆಗಿಬಿಟ್ಟಿರ್ತದೆ. ಅಲ್ಲ, ಮತ್ತು ಜೀವನದ ಸಾಧನೆಗೆ ಒಂದು ಪೂರಕವಾದ ಅಂಗ ಯಾವುದು ಅಂದರೆ ಮಡಿ ಅಷ್ಟೇ. ಹೇಗೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ನಾವು ಶುದ್ಧವಾಗಿಟ್ಟುಕೊಳ್ಬೇಕು ಅಂತ ಹೇಳಿದರೆ ಮಡಿ ಅವಶ್ಯಕತೆ ಇದೆ. ಒಂದೊಮ್ಮೆ ಆ ಜಾಗ ಗಲೀಜಾಗಿದೆ ಅಂತಾದರೆ, ನಾನು ಉಟ್ಕೊಂಡಿರುವಂತಹ ಬಟ್ಟೆ ಗಲೀಜಾಗಿದೆ ಅಂತಾದರೆ, ನನ್ನ ಮೈ ಗಲೀಜಾಗಿದೆ ಅಂತಾದರೆ, ಸುತ್ತಲೂ ಕೂಡ ಗಲೀಜು ವಾಸನೆ ಬರ್ತಾ ಇದೆ ಅಂತ ಹೇಳಿದರೆ, ನಾನು ಆಗ ಧ್ಯಾನಕ್ಕೆ ಪೂಜೆಗೆ ಕೂತಾಗ ಏಕಾಗ್ರತೆ ಬರುವುದಿಲ್ಲ ನನಗೆ. ಇದು ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ನಾನು ಏಕಾಗ್ರತೆಯನ್ನು ಗಳಿಸಬೇಕು ಅಂತ ಹೇಳಿದರೆ ಮೊದಲು ಹೊರಗಿನ ವಾತಾವರಣ ಶುದ್ಧವಾಗಿರಬೇಕು, ನಾನು ಕುಳಿತುಕೊಳ್ಳುವ ಜಾಗ ಶುದ್ಧವಾಗಿರಬೇಕು, ನನ್ನ ದೇಹ ಶುದ್ಧವಾಗಿರಬೇಕು, ನಾನು ಉಟ್ಕೊಳ್ಳುವ ಬಟ್ಟೆ ಶುದ್ಧವಾಗಿರಬೇಕು. ನೋಡಿ, ಇಷ್ಟೆಲ್ಲ ಹೊರಗಿನ ಶುದ್ಧತೆಗಳನ್ನು ನಾವು ಸಂಪಾದನೆ ಮಾಡಿಕೊಂಡಾಗ ಒಳಗಿನ ಶುದ್ಧತೆ ಸಾಧ್ಯವಾಗುತ್ತೆ. ಮನಸ್ಸಿನ ಶುದ್ಧತೆ ಅಂದರೆ ಮನಸ್ಸಿನ ಶುದ್ಧಿಗೋಸ್ಕರ ಹೊರಗಿನ ಶುದ್ಧಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಾಚೀನರು ಹೇಳಿದ್ದು, ಹೆಣ್ಣು ಮಕ್ಕಳು ತಿಂಗಳಿಗೆ 3 ದಿನ ಮೈಲಿಗೆ ಅಂತ ಹೇಳಿದರೆ, ಯಾಕಂದರೆ ಇವತ್ತು ಒಂದು ಪ್ರಶ್ನೆ ಬರ್ತದೆ, ಅದೊಂದು ಸ್ವಾಭಾವಿಕವಾದ ಪ್ರಕ್ರಿಯೆ. ಹೆಣ್ಣು ಮಕ್ಕಳು ಮುಟ್ಟಾಗುವಂಥದ್ದು ಒಂದು ಸ್ವಾಭಾವಿಕವಾದ ಪ್ರಕ್ರಿಯೆ. ಇದನ್ನು ಮೈಲಿಗೆ ಅಂತ ಯಾಕೆ ಪರಿಗಣನೆಯನ್ನು ಮಾಡ್ತೀರಿ ಅನ್ನುವಂಥ ಆ ಪ್ರಶ್ನೆ ಸಾಮಾನ್ಯವಾಗಿ ಬರ್ಬೋದು. ವಾಸ್ತವಿಕವಾಗಿ ಇಲ್ಲಿ ಹೊರಗೇನೋ ಅವರನ್ನು ಮುಟ್ಟಿದರೆ ಶಾಕ್ ಹೊಡಿತದೆ ಅಂತ ಆ ರೀತಿಯಿಂದ ಹೇಳೋದಲ್ಲ. ಮತ್ತೇನೆಂದರೆ ಇದನ್ನು ಆಯುರ್ವೇದ ಶಾಸ್ತ್ರಗಳು ಕೂಡ ತಿಳಿಸುವಂತೆ ಆ ಸಂದರ್ಭದಲ್ಲಿ ಅವರ ಹತ್ತಿರ ಹೋದಾಗ ಸುಶ್ರುತ ಸಂಹಿತೆ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಅವರ ಹತ್ತಿರ ಹೋದಾಗ ಅಥವಾ ಅವರು ಮಾಡಿದ ಆಹಾರವನ್ನು ತಿನ್ನುವುದರಿಂದಾಗಿ ಕೆಲವೊಂದು ತೊಂದರೆಗಳಾಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ. ಕಣ್ಣಿಗೆ ಸಂಬಂಧಪಟ್ಟ ತೊಂದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆ, ಇದನ್ನು ಆಯುರ್ವೇದ ಶಾಸ್ತ್ರವೇ ತಿಳಿಸ್ಕೊಂಡು ಹೋಗ್ತದೆ. ಆ ಕಾರಣದಿಂದಾಗಿ ಆ 3 ದಿನಗಳ ಕಾಲ ಅವರು ಮೈಲಿಗೆ ಅಂತ ಪರಿಗಣನೆ ಮಾಡುವಂಥದ್ದು. ಅಂತೇಳಿದರೆ ಮೈಲಿಗೆ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಅವರು ಧ್ಯಾನ ಅಥವಾ ಪೂಜೆ ಮುಂತಾದವುಗಳಿಗೆ ಕೂತಾಗ ಅವರ ಮನಸ್ಸಿನ ಕಾನ್ಸಂಟ್ರೇಷನ್ ಮಾಮೂಲಿಯಾಗಿ ಬರುವುದಿಲ್ಲ. ಇದನ್ನು ಗಮನಿಸ್ಬೋದು. ಇದನ್ನು ಹೆಣ್ಣುಮಕ್ಕಳು ತಾವು ಗಮನಿಸ್ಬೋದು. ಆ ಸಂದರ್ಭದಲ್ಲಿ ಧ್ಯಾನ ಮುಂತಾದವುಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಉಳಿದ ಸಂದರ್ಭದಲ್ಲಿ ಹೇಗಾಗತ್ತೆ ಮನಸ್ಸಿನ ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಮನಸ್ಸಿನ ಪರಿಸ್ಥಿತಿ ಹೇಗಾಗತ್ತೆ ಇದನ್ನೆಲ್ಲ ತಾವು ಗಮನಿಸ್ಬೋದು. ಅಂದರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಆ ಸಂದರ್ಭದಲ್ಲಿ ಆ 3 ದಿನಗಳ ಕಾಲ ಇರುವುದಿಲ್ಲ. ಅದಕ್ಕಾಗಿ ಹೇಳುವಂಥದ್ದು ಮೈಲಿಗೆ. ಯಾಕಂದರೆ ಮೈಲಿಗೆ ಅನ್ನೋದು ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದರಿಂದಾಗಿ ಹೇಳೋದು. ಇನ್ಯಾರು ಅವರ ಸಂಪರ್ಕಕ್ಕೆ ಬರ್ತಾರೆ ಅವರ ಮನಸ್ಸಿನ ಮೇಲೂ ಅದು ಪರಿಣಾಮವನ್ನು ಬೀಳ್ತದೆ, ದುಷ್ಪರಿಣಾಮವನ್ನು ಬೀಳ್ತದೆ. ಅದಕ್ಕೋಸ್ಕರ ಉಳಿದವರವರನ್ನು ಮುಟ್ಟಬಾರದು. ಅಂದರೆ ನಮ್ಮ ಪ್ರಾಚೀನರು ಮಾಡಿರುವಂತಹ ಉದ್ದೇಶವೇ ಆ ಕಾರಣದಿಂದ. ಅಂದರೆ ಮೈಲಿಗೆ ಅಂತ ಇರುವಂಥದ್ದೇ ಮನಸ್ಸು ಶುದ್ಧವಾಗಿರುವುದಕ್ಕೆ ಯಾವುದು ಅಡ್ಡಿಯನ್ನುಂಟು ಮಾಡ್ತದೆ ಅಂಥ ಎಲ್ಲ ಅಂಶಗಳನ್ನು ಮೈಲಿಗೆ ಅಂತ ಪರಿಗಣನೆ ಮಾಡುವುದು. ಯಾವ ಅಂಶಗಳು ಅವನ ಮನಸ್ಸಿನ ಶುದ್ಧತೆಗೆ ಪೂರಕವಾಗಿವೆ ಅದನ್ನು ಮಡಿ ಅಂತ ಪರಿಗಣನೆ ಮಾಡೋದು. ಆದರೆ ಈ ಕಾನ್ಸೆಪ್ಟ್ ಅಥವಾ ಈ ಒಂದು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಮಡಿ ಅನ್ನುವಂಥದ್ದು ಕೇವಲ ಬೂಟಾಟಿಕೆ ಆಗ್ಬೋದು. ಅದೇ ಪುರಂದ್ರದಾಸರು ಹೇಳಿದಾಗೆ ಮಡಿ 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 ಎಂದು 3 ಮಳ ಹಾರುತಿ ಮಡಿಯಲ್ಲಿ ಬಂತೋ ಬಿಕನಾಸಿ, ಅಥವಾ ಇನ್ನೊಂದು ಕಡೆ ಮಡಿ ಮಾಡುವ ಬಗೆ ಬೇರುಂಟು, ಈ ರೀತಿಯೆಲ್ಲ ಹೇಳುವಂಥದ್ದು ಈ ಕಾರಣದಿಂದಲೇ. ಅಂದರೆ ಆ ಮಡಿ ಯಾಕೆ ಮಾಡಬೇಕು ಅಂತ ತಿಳಿಯೋದು. ಯಾಕಂದರೆ ಮಡಿ ಅನ್ನುವಂಥದ್ದು ಸುಮ್ಮನೆ ಏನೋ ಪ್ರತಿಷ್ಠೆಗೋಸ್ಕರ ಮಾಡೋದಲ್ಲ, ಮತ್ತು ಮನಸ್ಸಿನ ಶುದ್ಧಿಗೋಸ್ಕರ. ಒಂದೊಮ್ಮೆ ನಾನು ಮಡಿ ಮಾಡಿಯೂ ಕೂಡ ನನ್ನ ಮನಸ್ಸು ಕಾನ್ಸಂಟ್ರೇಟ್ ಆಗ್ತಾ ಇಲ್ಲ, ನನ್ನ ಮನಸ್ಸಿನ ಏಕಾಗ್ರತೆ ಬರ್ತಾ ಇಲ್ಲ ಅಂದರೆ ನನ್ನ ಮಡಿಯಲ್ಲಿ ಏನೋ ದೋಷ ಇದೆ ಅಂತಲೇ ಅರ್ಥ, ನನ್ನ ಮಡಿ ಸರಿ ಇಲ್ಲ ಅಂತಲೇ ಅರ್ಥ. ನಾವು ತಿಳ್ಕೊಳ್ಬೇಕಾದದ್ದು
ಯಾಕಂದರೆ ನಾವು ಮಾಡ್ತಾ ಇರುವಂತಹ ಮಡಿ ಶುದ್ಧವಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ವ್ಯಕ್ತಿ ಕೂತಾಗ ಅವನ ಮನಸ್ಸು ಏಕಾಗ್ರತೆ ಒಳಗಾಗಲೇಬೇಕು, ಅವನಿಗೆ ಕಾನ್ಸಂಟ್ರೇಷನ್ ಬರಲೇಬೇಕು. ಆ ಕಾನ್ಸಂಟ್ರೇಷನಿಗೆ ಪೂರಕವಾಗಿರುವುದು ಇಂತಹ ಮಡಿ. ಅಂದರೆ ಈ ರೀತಿ ಅರ್ಥ ಮಾಡಿಕೊಂಡು ಮಾಡುವ ಮಡಿ ಇದು ದೈವಿ ಸಂಪತ್ತು. ಶುಚಿ, ಹೊರಗಿನ ಮಡಿ, ಒಳಗಿನ ಮಡಿ. ಒಳಗಿನ ಮಡಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ ಇವುಗಳನ್ನೆಲ್ಲ ಬಿಟ್ಟಿರುವಂಥದ್ದು. ಇದನ್ನು ಬಿಡಲಿಕ್ಕೆ ಯಾವಾಗ ಸಾಧ್ಯವಾಗುತ್ತೆ? ಹೊರಗಿನಿಂದ ಶುದ್ಧ ಇದ್ದಾಗ. ಆಗ ಒಳಗಿನದ್ದು ಈ ದುರ್ಗುಣಗಳನ್ನು ಬಿಡಲಿಕ್ಕಾಗತ್ತೆ. ಆಗ ಮನಸ್ಸು ಏಕಾಗ್ರವಾಗತ್ತೆ. ಅಂದರೆ ಆಗ ಅವನು ಮಡಿಯಾಗಿರ್ತಾನೆ ನೋಡಿ. ಅದಕ್ಕೆ ದೇವತೆಗಳು ಯಾವತ್ತೂ ಮಡಿ. ಈ ದೈವೀ ಸಂಪತ್ತನ್ನು ಹೊತ್ತಿ ಬಂದವರು ಏನಿದ್ದಾರೆ ಇಲ್ಲಿ, ಅದನ್ನು ಹೊತ್ತು ಹುಟ್ಟಿ ಬಂದವರು ಯಾವತ್ತೂ ಮಡಿಯಾಗಿರ್ತಾರೆ. ಕಾರಣ ಏನೆಂದರೆ ಅವರೊಳಗೆ ಕಶ್ಮಲ ಇರೋಲ್ಲ, ಹೊರಗಿನಿಂದ ಕೊಳೆ ಇರೋಲ್ಲ, ಆ ರೀತಿ ಇರ್ತಾರೆ ಅವರು. ಇದು ಶುಚಿ. ಮುಂದಿನದ್ದು ಯಾವುದು ಅಂತ ಹೇಳಿದ್ರೆ ಅದ್ರೋಹ ಅಂತ ಹೇಳ್ತಾರೆ. ಅದ್ರೋಹ ಅಂತ ಹೇಳಿದರೆ ಇನ್ನೊಬ್ಬರ ಜೀವನಕ್ಕೆ ಕಲ್ಲು ಹಾಕದೇ ಇರುವಂಥದ್ದು, ಬೇರೆಯವರಿಗೆ ಕಲ್ಲು ಹಾಕುವುದು, ಬೇರೆಯವರು ಹಾಳಾಗುವಲ್ಗಿಂತ ಎಣಿಸೋದು, ಇದು ಯಾವತ್ತೂ ಮಾಡದೇ ಇರುವಂಥದ್ದು. ಮತ್ತು ಇನ್ನೊಂದೇನು ಅಂದರೆ ಅದ್ರೋಹ ಅಂತ ಹೇಳಿದರೆ ನಾವು ಏನೇ ಮಾಡಬೇಕಾದರೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಎಣಿಸದೇ ಇರುವಂಥದ್ದು ಯಾವತ್ತೂ ಕೂಡ. ಇದನ್ನು ಅದ್ರೋಹ ಅಂತ ಕರೀತಾರೆ. ಮತ್ತು ಒಳಗಿಂದ ಏನು ಅಂತ ಹೇಳಿದರೆ ಯಾವತ್ತೂ ನನ್ನಿಂದ ಇನ್ನೊಬ್ಬರಿಗೆ ಕೆಟ್ಟದಾಗೋದು ಬೇಡ ನೋಡಿ, ಈ ರೀತಿ ಎಣಿಸ್ಕೊಂಡಿರುವಂಥದ್ದು. ಯಾವತ್ತೂ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಬಯಸ್ತಾ ಇರೋದು, ಮಾತು ಹಾಗೆ ಆಡ್ತಾ ಇರೋದು. ಅಂತ ಹೇಳಿದರೆ ಇನ್ನೊಬ್ಬರಿಗೆ ಕೆಟ್ಟದಾಗುವಂತಹ ಮಾತನ್ನೇ ಆಡ್ತಾ ಇರೋದು, ಮನಸ್ಸಿನಿಂದ ಹಾಗೆ ಎಣಿಸ್ತಾ ಇರೋದು, ಹೊರಗಿನಿಂದ ತಾನು ದೈಹಿಕವಾಗಿ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ತಾ ಇರೋದು, ಇದು ದ್ರೋಹ. ಆ ರೀತಿ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ಅಥವಾ ನಮ್ಮ ಪ್ರಪಂಚದಲ್ಲಿ ಇನ್ನೊಂದಿದೆ, ದ್ರೋಹ ಬಗೆದ, ಅವನು ದ್ರೋಹ ಬಗೆದ ಅನ್ನುವಂಥದ್ದು. ದ್ರೋಹ ಬಗೆದ ಅಂತ ಹೇಳಿದರೆ ನಂಬಿಕೆಗೆ ದ್ರೋಹ ಬಗೆದ. ಅಂದರೆ ಏನು? ನಂಬಿಕೊಂಡಿದ್ವು ಅವನನ್ನು, ಆ ನಂಬಿಕೊಂಡದ್ದಕ್ಕೆ ಅವನು ಸುಳ್ಳು ಮಾಡಿದ, ಅಂದರೆ ಆ ನಂಬಿಕೆಗೆ ದ್ರೋಹ ಬಗೆದ ಅಂತ ಈ ರೀತಿ ನಾವು ಹೇಳೋದುಂಟು. ಆ ರೀತಿ ಒಬ್ಬನನ್ನು ನಂಬಿಸಿ ಆನಂತರ ಅವನನ್ನು ಮೋಸಗೊಳಿಸುವಂಥದ್ದು ಇದಿಲ್ಲ. ಯಾರಾದರೂ ನನ್ನ ನಂಬಿದ್ರು ಅಂತ ಹೇಳಿದರೆ ನಂಬಿದವರನ್ನು ಕಡೆ ತನಕ ಬಿಡದೇ ಇರುವಂಥದ್ದು, ರಕ್ಷಣೆಯನ್ನು ಮಾಡುವಂಥದ್ದು. ಮತ್ತು ಇನ್ನೊಂದೇನೆಂದರೆ ಇನ್ನೊಬ್ಬರನ್ನು ನಾವು ನಂಬಿಸಬೇಕಾದ್ರೇ ಯೋಚನೆ ಮಾಡುವುದು, ಅಥವಾ ಇನ್ನೊಬ್ಬರನ್ನು ನಂಬಬೇಕಾದ್ರೇ ಯೋಚನೆ ಮಾಡುವುದು, ಇವರು ನಂಬಿಕಾರ್ಹರು ಹೌದೋ ಅಲ್ವೋ, ಇವರನ್ನು ನಂಬಬಹುದೋ ಇಲ್ವೋ ಅಂತ. ಆ ರೀತಿ ಇದು ಯಾವತ್ತೂ ಅದ್ರೋಹ. ಅಂದರೆ ಇನ್ನೊಬ್ಬರಿಗೆ ನಂಬಿಸಿ ಮೋಸ ಮಾಡದೇ ಇರುವಂಥದ್ದು, ಅಥವಾ ಇನ್ನೊಬ್ಬರ ಜೀವನಕ್ಕೆ ನಾವು ಕಲ್ಲು ಹಾಕದೇ ಇರುವಂಥದ್ದು, ಇನ್ನೊಬ್ಬರನ್ನು ಹಾಳು ಮಾಡದೇ ಇರುವಂಥದ್ದು, ಇದು ದೈವಿ ಸಂಪತ್ತು. ಅಂದರೆ ಈ ರೀತಿ ಯಾರು ದೈವಿ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿರ್ತಾರೆ ಅವರಲ್ಲಿ ನಾವಿಂಥ ಒಂದು ಸದ್ಗುಣವನ್ನು ಕಾಣ್ತೇವೆ. ಮುಂದಿನದ್ದು ಯಾವುದು ಅಂತ ಹೇಳಿದ್ರೆ ನಾತಿ ಮಾನಿತ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಮನುಷ್ಯನಿಗೆ ಮಾನ ಬೇಕು. ಮಾನ ಅಂತ ಹೇಳಿದರೆ ಗೌರವ ಅನ್ನೋದು ಬೇಕು. ಯಾಕಂತ ಹೇಳಿದ್ರೆ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿತ್ತದೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಒಬ್ಬ ಗೌರವಾನ್ವಿತನಾದ ವ್ಯಕ್ತಿಗೆ ಎಲ್ಲ ಕಡೆ ಬಾಯಿಗೆ ಬಂದಾಗ ಮಾತಾಡ್ಕೊಳ್ತಾರೆ ಅಂತ ಹೇಳಿದರೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾವು ಮಾನಿತರಾಗುವಂಥದ್ದು ಅಂತ ಹೇಳಿದರೆ ಗೌರವಾನ್ವಿತರಾಗಿ ಸಮಾಜದಲ್ಲಿ ಬದುಕುವಂಥದ್ದು ಒಳ್ಳೆಯದೇ. ನನಗೆ ಮರ್ಯಾದೆ ಬೇಡ ಅಂತ ಬಳಸಬಾರ್ದು, ಯಾಕಂದರೆ ಹೇಳ್ತೇವಲ್ಲ ಮಾನ ಮರ್ಯಾದೆ ಬಿಟ್ಟವರವರು ಅಂತ. ಆದರೆ ವಿಷಯ ಏನು ಅಂತ ಹೇಳಿದರೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದೇನು ಅಂತ ಹೇಳಿದರೆ, ನನ್ನ ಯೋಗ್ಯತೆ ಎಷ್ಟೋ ಅಷ್ಟೇ ನಾನು ಮರ್ಯಾದೆಯನ್ನು ಬಯಸಬೇಕು ಸಮಾಜದಲ್ಲಿ. ನನ್ನ ಯೋಗ್ಯತೆ ಏನದನ್ನು ತಿಳ್ಕೊಂಡು ಅಷ್ಟೇ ನನಗೆ ಸಿಕ್ಕಿದರೆ ಸಾಕು ಗೌರವ ಅಂತ. ಅದಕ್ಕಿಂತ ಹೆಚ್ಚಿನದ್ದನ್ನು ಬಯಸುವುದೇನಿದೆ ಇದಿಲ್ಲ, ಅದೇ ಅತಿಮಾನಿತ ಅಂತ ಹೇಳ್ತಾ ಇರೋದು. ಅಂದರೆ ನನಗೆ ಯೋಗ್ಯತೆ ಇಲ್ಲ, ವಾಸ್ತವಿಕವಾಗಿ ಯೋಗ್ಯತೆ ಇಲ್ಲದೇ ಇದ್ದರೂ ಕೂಡ ನನಗೆ ಅದು ಸಿಗಬೇಕು. ಯಾಕಂದರೆ ಒಳಗಿನಿಂದ ಐ ಆಮ್ ಗ್ರೇಟ್ ನೋಡಿ, ಇದು ಅಹಂಕಾರ. ನಾನು ದೊಡ್ಡ ವ್ಯಕ್ತಿ, ನನ್ನ ಬಳಿ ಅದಿದೆ, ನನ್ನ ಬಳಿ ಇದಿದೆ, ನಾನು ಹಾಗೆ ಮಾಡಿಬಿಡ್ತೇನೆ, ನಾನು ಹೀಗೆ ಮಾಡಿಬಿಡ್ತೇನೆ. ಅಂದರೆ ನನ್ನ ಯೋಗ್ಯತೆಗಿಂತ ಅತಿಯಾಗಿ ನನ್ನನ್ನು ನಾನು ಕಲ್ಪಿಸಿಕೊಂಡು ಅದರಿಂದ ಸಮಾಜ ನನಗೆ ಗೌರವ ಕೊಡಬೇಕು ಅಂತ ಬಯಸುವಂಥದ್ದು ಇದಿಲ್ಲದೆ ಇರುವುದು ನಾತಿ ಮಾನಿತ. ಇದು ಯಾವತ್ತೂ ಇಲ್ಲ. ಮತ್ತೇನು ಅಂತ ಹೇಳಿದರೆ
ನಾನು ಏನಿದ್ದೇನೆ ನನಗೆ ಗೊತ್ತು. ನೋಡಿ, ಅದಕ್ಕೋಸ್ಕರ ಇಂಥ ದೈವಿ ಸಂಪತ್ತನ್ನು ಇಟ್ಟುಕೊಂಡು ಯಾರು ಬಂದಿರ್ತಾರೆ ಅವ್ರಿಗೆ ನೀವೆಷ್ಟೇ ಹೊಗಳಿ ಅವರು ಒಂಚೂರು ಮೇಲಕ್ಕೆ ಏರುವುದೇ ಇಲ್ಲ ಅವರು. ಯಾಕಂತ ಹೇಳಿದ್ರೆ ಅವ್ರ ಮಾತು ಒಂದೇ ಆಗಿರ್ತದೆ, ನಾನು ಏನು ಅಂತ ಹೇಳೋದು ನನಗೆ ಗೊತ್ತಿದೆ. ಅದಕ್ಕಾಗಿ ನೀವು ಎಷ್ಟು ಹೊಗಳಿದರೂ ಕೂಡ ಅದನ್ನೆಲ್ಲ ನಾವು ದೇವರಿಗೆ ಅರ್ಪಣೆ ಮಾಡಿಬಿಡ್ತೇನೆ, ಅಥವಾ ಅದನ್ನೆಲ್ಲ ನನ್ನ ಈ ಸಾಧನೆಗೆ ಯಾರು ಕಾರಣ ಆಗಿದ್ದಾರೆ ಅಂತಹ ಹಿರಿಯರಿಗೆ ಅರ್ಪಣೆ ಮಾಡಿ. ನೋಡಿ, ಈ ರೀತಿ ಬೇರೆಯವರಿಗೆ ಅದನ್ನು ಅರ್ಪಣೆ ಮಾಡ್ತಾರೆ ಹೊರತು ತನ್ನನ್ನೇ ತಾನು ನೋಡಿದ್ರಾ ನಾನು ಎಷ್ಟು ಶ್ರೇಷ್ಠನಾಗಿದ್ದೇನೆ ಅಂತ ಈ ರೀತಿ ತಮ್ಮನ್ನು ತಾವು ಯಾವತ್ತೂ ಕೊಚ್ಚಿಕೊಳ್ಳಿ ಹೋಗುವುದಿಲ್ಲ. ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಆ ಭಾವನೆ ಇರುವುದಿಲ್ಲ. ಆದರೆ ಯಾರು ಅಲ್ಪರಿರ್ತಾರೆ, ದೈವಿ ಸಂಪತ್ತನ್ನು ಇಟ್ಟುಕೊಂಡು ಯಾರು ಹುಟ್ಟಿಲ್ಲ ಅಂಥವರೆಲ್ಲ ನಾವು ಕಾಣುವುದೇನು ಅಂತ ಹೇಳಿದ್ರೆ ಅವರಲ್ಲಿ ಇರುವುದು ಏನೂ ಬಂಡವಾಳ ಇಲ್ಲ, ಯಾವ ಬಂಡವಾಳವೂ ಇಲ್ಲ. ಅಂದರೆ ಆ ವ್ಯಕ್ತಿಯನ್ನು ಗೌರವಿಸಲಿಕ್ಕೆ ಬೇಕಾದ ಯಾವ ಗುಣಗಳೂ ಇಲ್ಲ. ಹಾಗಿದ್ರೂ ಕೂಡ ಸಮಾಜದಲ್ಲಿ ನನಗೆ ಗೌರವ ಕೊಡಬೇಕು, ಎಲ್ಲರೂ ನನಗೆ ಗೌರವ ಕೊಡಬೇಕು, ಎಲ್ಲ ನನಗೆ ಬೆಲೆ ಕೊಡಬೇಕು, ನೋಡಿ ಈ ರೀತಿ ಬಯಸ್ತಾ ಇರ್ತಾರೆ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ದುರ್ಬುದ್ಧಿ. ಅದಕ್ಕೋಸ್ಕರ ಯಾವತ್ತೂ ದೈವಿ ಸಂಪತ್ತನ್ನು ಹೊತ್ತಿರುವಂತಹ ವ್ಯಕ್ತಿ ಈ ರೀತಿ ಬಯಸುವುದೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ತಾವು ಅತ್ಯಂತ ಸರಳರು. ನೋಡಿ, ಸಾಮಾನ್ಯ ವ್ಯಕ್ತಿಗಳು ಅಂತ ಇರ್ತಾರೆ. ಮತ್ತು ಯಾವುದೇ ಗೌರವ ಬಂದರೂ ಕೂಡ ಅದನ್ನು ತಾವು ಅಷ್ಟಕ್ಕಷ್ಟೇ ತಿಳಿಸ್ತಾರೆ ಹೊರತು ಅದಕ್ಕಿಂತ ಹೆಚ್ಚಿಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ಯಾರಾದರೂ ಹೊಗಳಿಕ್ಕೆ ಬಂದರೂ ಕೂಡ ಆ ಹೊಗಳಿಕೆಯನ್ನು ನಯವಾಗಿ ತಿರಸ್ಕರಿಸ್ತಾರೆ, ನಯವಾಗಿ. ದಯವಿಟ್ಟು ನಮ್ಮಲ್ಲಿ ಅಂಥದ್ದೇನು ದೊಡ್ಡ ಗುಣ ಇಲ್ಲ, ನಮಗೆ ಖಂಡಿತವಾಗಿ ಅದೇನಿಲ್ಲ ಅಂತ ನೋಡಿ ಈ ರೀತಿ ತಮ್ಮನ್ನು ತಾವು ಸಣ್ಣವರನ್ನಾಗೇ ತಿಳ್ಕೊಳ್ತಾರೆ ಹೊರತು ಯಾವತ್ತೂ ಇನ್ನೂ ಹೊಗಳಿ ಅಂತ ಹೇಳುವುದಿಲ್ಲ. ಇದು ಇನ್ನೊಂದು ದೈವಿ ಸಂಪತ್ತು. ಈ ರೀತಿ ಒಟ್ಟಿಗೆ ಕೃಷ್ಣ 3 ಶ್ಲೋಕದಿಂದ 26 ದೈವಿ ಸಂಪತ್ತುಗಳನ್ನು ಹೇಳಿದ, ಅಂದರೆ 26 ಸದ್ಗುಣಗಳನ್ನು ಹೇಳಿದ. ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಯಾರು ದೈವಿ ಸಂಪತ್ತನ್ನು ಇಟ್ಟುಕೊಂಡು ಹುಟ್ಟಿ ಬಂದಿದ್ದಾರೆ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ದೇವತೆಗಳು ಒಂದೊಮ್ಮೆ ಮನುಷ್ಯ ಲೋಕದಲ್ಲಿ ಹುಟ್ಟಿ ಬಂದಾಗ ಅವರಲ್ಲಿ ಈ 26 ಗುಣಗಳು ಎದ್ದು ಕಾಣಿಸ್ತಾ ಇರ್ತದೆ. ಅಭಯಂ, ಸತ್ವ ಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ ಅಂತ ನಾವೇನು ನೋಡ್ಕೊಂಡು ಬಂದವು, ಎಲ್ಲ ಸದ್ಗುಣಗಳು ಎದ್ದು ಕಾಣಿಸ್ತಾ ಇರ್ತದೆ ಅವರಲ್ಲಿ. ಅಥವಾ ಯಾವ ವ್ಯಕ್ತಿಯಲ್ಲಿ ಅಂದರೆ ಒಬ್ಬ ಮನುಷ್ಯ ಅವನಲ್ಲಿ ದೇವರ ಸನ್ನಿಧಾನ ಇದ್ದಾಗ ಅವನೊಳಗೆ ಈ ಗುಣಗಳು ಎದ್ದು ಕಾಣಿಸ್ತಾ ಇರ್ತವೆ. ಅಂದರೆ ನಾವು ಯಾರನ್ನ ಸಜ್ಜನರು ಅಂತ ಹೇಳ್ತೇವೆ, ಯಾರನ್ನು ಒಳ್ಳೆಯವರು ಅಂತ ಹೇಳ್ತೇವೆ ಅಂದರೆ ಯಾರೊಳಗೆ ದೇವತೆಗಳ ಸನ್ನಿಧಾನ ಇದೆ ಅವರಲ್ಲಿ. ಅಂದರೆ ಇವರು ಸಾಮಾನ್ಯವಾಗಿ ದೇವರ ಅನುಗ್ರಹ ಪಡೆಯುವಂಥವ್ರು, ದೇವರ ಬಳಿ ಹೋಗುವಂಥವ್ರು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಕೆಲವೊಮ್ಮೆ ಇಂಥ ದೈವಿ ಸಂಪತ್ತುಗಳು ಒಳಗಿರ್ತದೆ ಆ ವ್ಯಕ್ತಿಯಲ್ಲಿ, ಆದರೆ ಯಾವುದೋ ಒಂದು ಪ್ರಭಾವದಿಂದ ಅವನಿಗೆ, ಅಂದರೆ ಈ ಆನುವಂಶಿಕ ಪ್ರಭಾವ ಇರಬಹುದು, ಆಹಾರದ ಪ್ರಭಾವ ಇರಬಹುದು, ಪರಿಸರದ ಪ್ರಭಾವ ಇರಬಹುದು, ಸ್ನೇಹಿತರ ಪ್ರಭಾವ ಇರಬಹುದು, ಇಂಥ ದೈವಿ ಸಂಪತ್ತುಗಳು ಮುಚ್ಚಿ ಹೋಗಿಬಿಟ್ಟಿರ್ತದೆ. ಅದನ್ನು ಮತ್ತೆ ಮೇಲೆ ಎತ್ತಲಿಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂಥದ್ದು. ಒಂದೊಮ್ಮೆ ಆ ರೀತಿ ಒಳ್ಳೆಯವರಾಗಿದ್ದು ಈ ರೀತಿ ಇಷ್ಟು ಒಳ್ಳೆ ಗುಣಗಳು ಒಳಗಿದ್ದು ಕೂಡ ಅದು ಮುಚ್ಚಿ ಹೋಗಿದರೆ ಅಂಥ ದೈವಿ ಸಂಪತ್ತುಗಳನ್ನು ಮೇಲಕ್ಕೆ ಎತ್ತಲಿಕ್ಕೆ ನೆನಪು ಮಾಡ್ತಾ ಇರುವಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾನೆ, ದೈವಿ ಸಂಪತ್ತನ್ನು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಈ ಗುಣಗಳು ಅವನು ಇಟ್ಟುಕೊಂಡೇ ಹುಟ್ಟಿ ಬರ್ತಾನು, ಹುಟ್ಟಿನಿಂದಲೇ ಬರುವ ಗುಣಗಳೇ ಹೊರತು ಇದು ಇಲ್ಲಿ ಕಲಿತು ಬರುವ ಗುಣಗಳಲ್ಲ. ಯಾಕಂದರೆ ನಾವಿಲ್ಲಿ ಹೊರಗಿನಿಂದ ಕಲಿಯುವುದು 4 ದಿನ ಇದ್ದು ಹೋಗ್ತದೆ. ಇವಾಗ ಅಭಯ ಉದಾಹರಣೆಗೆ, ಭಯರಾಹಿತ್ಯನಾಗಿರುವಂಥದ್ದು, ಭಯರಹಿತನಾಗಿರುವಂಥದ್ದು ಹುಟ್ಟಿನಿಂದಲೇ ಬರುವ ಗುಣವಾಗಿರ್ತದೆ ಹೊರತು ಅವನು ಹುಟ್ಟಿದ ಮೇಲೆ ದೊಡ್ಡವನಾದ ಮೇಲೆ ನೀವು ಎಷ್ಟು ಅವನಿಗೆ ಹೇಳಿದರೂ ಕೂಡ, ನೋಡಪ್ಪ ಭಯ ಮಾಡಬಾರ್ದು ಹಾಗೆ ಹೀಗೆ ಅಂದ ನೀವು ಎಷ್ಟೇ ಹೇಳಿದರೂ ಕೂಡ ಒಳಗಿನ ಭಯ ಹೋಗಲ್ಲ. ಅಂದರೆ ಇವೆಲ್ಲ ಏನು ಅಂದರೆ ಹುಟ್ಟು ಗುಣಗಳು. ಯಾರಲ್ಲಿ ಅಂತ ಹೇಳಿದರೆ ದೇವತೆಗಳಲ್ಲಿ ಕಾಣುವ ಹುಟ್ಟು ಗುಣಗಳು, ದೇವತೆಗಳ ಸನ್ನಿಧಾನವುಳ್ಳಂತಹ ಸಜ್ಜನರಲ್ಲಿ ಕಾಣುವಂತಹ ಹುಟ್ಟು ಗುಣಗಳು. ಇವೆಲ್ಲವೂ ಕೂಡ ಅಂದ ಕೃಷ್ಣ ತಿಳಿಸಿದ. ಯಾಕಂದರೆ ಇದು ಪ್ರಾಥಮಿಕವಾಗಿ ಇದನ್ನು ತಿಳಿಸಿ ಇದನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸ್ಲಿಕ್ಕೆ, ನಮ್ಮಲ್ಲಿ ಇದನ್ನು ಇಟ್ಕೊಳ್ಬೇಕಾದ. ಯಾಕಂದರೆ ನಮ್ಮೊಳಗೆ ದೇವತಾ ಸನ್ನಿಧಾನ ಬರಬೇಕು, ದೇವರ ಸನ್ನಿಧಾನ ಬರಬೇಕು, ನಾವೆಲ್ಲಿ ಗಮನಿಸಬೇಕಾದದ್ದು. ಇನ್ನು ಮುಂದಿನದ್ದು ಬಹಳ ಮುಖ್ಯವಾದದ್ದು, ಅದೇನೆಂದರೆ ಆಸುರಿ ಸಂಪತ್ತು. ಯಾವುದು ನಮ್ಮೊಳಗೆ ಇರಬಾರದು, ಅಂದರೆ ಅಸುರರು, ದೈತ್ಯರು ಅವರು ಹುಟ್ಟಿ ಬಂದರು ಅಂದರೆ ಅವರಲ್ಲಿ ಕಾಣುವಂತಹ ದುರ್ಗುಣಗಳೇನು, ಅಥವಾ ಅಂತಹ ಅಸುರರು, ದೈತ್ಯರು, ದುಷ್ಟರು ನಮ್ಮೊಳಗೆ ಕೂತಾಗ
ನಾವು ಯಾವ ರೀತಿ ಕೆಟ್ಟವರಾಗ್ತೇವೆ? ಕೆಟ್ಟವರು ಅಂತ ಹೇಳಿದರೆ ಯಾರು? ಕೆಟ್ಟತನ ಅಂತ ಹೇಳಿದರೆ ಏನು? ಇದನ್ನೆಲ್ಲ ಮುಂದೆ ಕೃಷ್ಣ ವಿವರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಈ ಅಧ್ಯಾಯ ಇರುವುದೇ ಅದಕ್ಕೋಸ್ಕರ. ಆಸುರಿ ಸಂಪತ್ತು ಅಂದರೆ ಅದರಿಂದ ದೂರವಾಗಿ ಅಂತ ತಿಳಿಸ್ಲಿಕ್ಕೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.